ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ಮತ್ತು ಸೋಮವಾರ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಸೊ ನಾನು ಮದುವೆಗೆ ಹೋಗೋದಿತ್ತು, ಹಂಗಾಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆಲ್ಲ ಟೈಮ್ ಆಗಲಿಲ್ಲ. ಅಂದರೆ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೆ, ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಇದು ಶನಿವಾರದ ವ್ಲಾಗು. ವಿಡಿಯೋ ಕೂಡ ಎಲ್ಲ ಆಗಿತ್ತು, ಬಟ್ ವಾಯ್ಸ್ ಓವರನ್ನು ಕೊಟ್ಟಿರಲಿಲ್ಲ, ಹಂಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇದು ಶನಿವಾರ. ಹಾಗೆ ಭಾನುವಾರ ಸೋಮವಾರದ ವೀಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಬರುತ್ತೆ. ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡಲಿಕ್ಕೆ, ಹಂಗಾಗಿ ಇನ್ನು ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಬಂದ್ಬಿಡಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಗೈಸ್, ಈಗ ಒಂದು ಸ್ವಲ್ಪ ಟೌನಿಗೆ ಹೋಗೋದಿತ್ತು. ಸೊ ಹಂಗಾಗಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊತಿದ್ದೆ, ಸೀರೆನ. ಅದು ಲೇಟ್ ಆಗಿಬಿಡುತ್ತೆ ಅಂತಂದರು ನನ್ನ ಹಸ್ಬೆಂಡ್. ಅವ್ರು ಬರೋದೇ ಲೇಟ್ ಆಗುತ್ತಾ, ಸೊ ಇಲ್ಲಿಂದ ಹೊರಡೋದು ಮತ್ತೆ ಲೇಟ್ ಆಗ್ಬೋದು ಅಂತೇಳಿ ಬೇಗ ರೆಡಿಯಾಗ್ರಿ ಅಂದರು. ಹಂಗಾಗಿ ರೆಡಿ ಆಗ್ತಾಯಿದ್ದೀವಿ. ಇವರು ನಮ್ಮ ಸಾಹೇಬರು ಎಲ್ಲ ಆಡೋಕ್ಕೋಗಿ ಬೈಸ್ಕೊಂಡ್ರು ಅವ್ರ ಅಪ್ಪಾಜಿ ಹತ್ರ. ಈಗ ರೆಡಿ ಆಯ್ತಾ ಇದ್ದಾರೆ ಅವರು. ಅವ್ರು ರೆಡಿ ಆದಮೇಲೆ ಇನ್ನು ಹೊರಡೋದೆ. ಸ್ವಲ್ಪ ಇದೆ, ಸ್ಯಾಂಡಲ್ಸ್ ಎಲ್ಲ ಇರಲಿಲ್ಲ, ಸೊ ಸ್ಯಾಂಡಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹೇಳಿ ಇನ್ನು ನಾವು ಹೊರಟು ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟು ಹೆಂಗೂ ಶನಿವಾರ ಆಗಿತ್ತಲ್ಲ ಅಂಥೇಳಿ ನಾರ್ಮಲಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಮಗ ಪಾನಿಪುರಿ ತಿನ್ನಬೇಕು ಅಂದು. ಸೊ ಹಂಗಾಗಿ ಪಾನಿಪುರಿ ಕೊಡ್ಸೋಣ ಅಂತ ಹೋದೆ. ಅದಕ್ಕೆ ಮುಂಚೆ ಗೋಬಿ ತಿನ್ಕೊಂಬಂದ್ವಿ. ಸೊ ನಾವು ಗೋಬಿ ತಿಂದೆ, ಪಾನಿಪುರಿ ಏನಷ್ಟು ನನಗೇನು ಇಷ್ಟ ಇರಲಿಲ್ಲ, ಹಂಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಅವ್ನು ಪಾನಿಪುರಿ ಕೊಡಿಸಿ ತಿನ್ನಿಸ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಸ್ಯಾಂಡಲ್ಸ್ ಅಂಗಡಿಗೆ. ಸೊ ಅಲ್ಲಿ ಕರೆಂಟ್ ಇರಲಿಲ್ಲ, ಹಾಗೆ ಬ್ಯಾಟ್ರಿ ಎದುರುಗಡೆದು ಹೋಟೆಲಲ್ಲಿ ಬೆಳಕಿತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಬ್ಲ್ಯಾಕ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ಸ್ಲಿಪ್ಪರ್ನ ಆ್ಯಕ್ಚುಲಿ ಇದು ಆನ್ಲೈನ್ ಶಾಪಿಂಗಲ್ಲೇ ನೋಡಿ ಇಟ್ಕೊಂಡು ಅವರಿಗೆ ಫೋಟೋ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡೋಗಿ ಅವರಿಗೆ ಈ ರೀತಿದು ಇದೆಯಾ ಅಂತ ಕೇಳಿದೆ. ಸೊ ಇದೇ ಅಕ್ಕ ಅಂತೇಳಿ ತೋರಿಸ್ತಾ ಇದ್ರು ಅವರು. ನನಗೆ ಆ್ಯಕ್ಚುಲಿ ಈ ಕಲರ್ ಬೇಡವಾಗಿತ್ತು, ಕರೆಂಟ್ ಬಂತು. ಸೊ ಈ ಕಲರ್ ಬೇಡವಾಗಿತ್ತು ನನಗೆ. ಡಾರ್ಕ್ ಪಿಂಕ್ ಕಲರು ಸ್ಲಿಪ್ಪರ್ ನಾನು ನೋಡಿದ್ದು.
ಸೊ ಆ ಕಲರ್ ಇದೆಯಾ ತೋರಿಸಿ ಅಂತ ಅಂದೆ. ಅವರು ಇದೇ ಮಸ್ತ್ ಕಲರ್ ಇದೆ ಅಂತ ಹೇಳಿ ಆ ಕಲರ್ ಸ್ಲಿಪ್ಪರ್ ತೋರಿಸ್ತಾಯಿದ್ರು. ಅದಾದಮೇಲೆ ಮತ್ತೆ ಇನ್ನೊಂದು ಗೋಲ್ಡ್ ಕಲರು ಮತ್ತು ಈ ಕಲರು ಸ್ಲಿಪ್ಪರ್ ತೋರಿಸಿದ್ರು. ಸೊ ಗೋಲ್ಡ್ ಕಲರ್ ಯಾಕೋ ನನಗೇನು ಇಷ್ಟ ಆಗಲಿಲ್ಲ, ಯಾಕೆಂದರೆ ಅದು ಸ್ವಲ್ಪ ಕಾಲೇನಾದ್ರು ಬೆವ್ರ್ತು ಅಂತಂದರೆ ಕೆಳಗಡೆ ಎಲ್ಲ ಒಂಥರ ಬ್ಲ್ಯಾಕಾಗಿ ಗಲೀಜಾದಂಗೆ ಕಾಣುತ್ತೆ ಸ್ಲಿಪ್ಪರು. ಸೊ ಹಂಗಾಗಿ ಬೇಡ ಅಂದ್ಬಿಟ್ಟು ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ಈ ಸ್ಲಿಪ್ಪರು ಚೆನ್ನಾಗೇ ಇತ್ತು, ಬಟ್ ಕಲರ್ ಬೇರೆ ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸೈಜು ಸ್ವಲ್ಪ ಚಿಕ್ಕದು ಅಂದಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಇಲ್ಲ ಅಕ್ಕ, ಅದು ಸೈಜು ಕರೆಕ್ಟಾಗೇ ಇದೆ, ಬಟ್ ಅದು ಈ ಬೆಲ್ಟ್ ಇದೆಯಲ್ಲ ಅದನ್ನು ದೊಡ್ಡದು ಚಿಕ್ಕದು ಮಾಡ್ಕೊಬೋದು ಅಂತ ಹೇಳಿದ್ರು ಅವರು. ನೋಡಿ ಅಲ್ಲಿ ಪಕ್ಕದಲ್ಲಿ ಹಾಕಿದೆ ನೋಡಿ ಆ ಗೋಲ್ಡ್ ಕಲರು. ಸೊ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ, ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಸೊ ಇನ್ನೇನು ಮಾಡೋದು, ಬೇರೆ ಕಲರ್ ಇರಲಿಲ್ಲ. ಇದು ನಮ್ಮ ರೆಗ್ಯುಲರ್ ಶಾಪು. ನಾವು ಯಾವಾಗಲೇ ಆದರೂ ಅಷ್ಟೇ ನಾವು ಇಲ್ಲಿಗೆ ಬರೋದು, ಯಾಕೆಂದರೆ ಇಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಅವರು ಒಪ್ಕೊತಾರೆ. ಸೊ ಹಂಗಾಗಿ ನಾವು ನನ್ನ ಗಂಡನ ಮನೆಯಲ್ಲಿ ಆಗಲಿ, ಅಂದರೆ ನಮ್ಮ ಯಜಮಾನ್ರಾಗಲಿ ಇಲ್ಲ ನಮ್ಮ ಅಪ್ಪನಾಗಲಿ, ನಾವೆಲ್ಲ ಇಲ್ಲಿಗೆ ಬರೋದು ಆಲ್ಮೋಸ್ಟ್. ಸ್ಲಿಪ್ಪರ್ಸ್ ಎಲ್ಲ ಬೇಕು ಅಂದರೆ, ಯಾಕೆಂದರೆ ಅವರು ಅಂಗಡಿ ಓನರು ಪಾಪ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಹಂಗಾಗಿ ಫ್ರೆಂಡ್ಲಿಯಾಗಿ ಮಾತಾಡೋದಲ್ಲದೆ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಚೌಕಾಸಿ ಮಾಡಿಕೊಡ್ತಾರೆ. ಇನ್ನು ನನ್ನ ಹಸ್ಬೆಂಡ್ಗೂ ತೊಗೊಳ್ರಿ ಸ್ಲಿಪ್ಪರು ಅಂತ ಇದ್ದರು. ಅವರು ಹೋಗೋದು ಫ್ಯಾಕ್ಟ್ರಿ ಬಂದು ಸಿಮೆಂಟು ಆ ಥರದ ಫ್ಯಾಕ್ಟ್ರಿನೇ ಆಗಿರೋದ್ರಿಂದ ಅವ್ರ ಸ್ಲಿಪ್ಪರ್ ಎಲ್ಲನೂ ಬೆಳ್ಳಗೆ ಗಲೀಜಾಗಿರುತ್ತೆ. ಅವರು ಬರತಕ್ಕೆ ಅಂತೇಳಿ ಇನ್ನೊಂದು ಜೊತೆ ಸ್ಲಿಪ್ಪರ್ ಇದೆ ಅವರಿಗೆ. ಸೊ ಇಲ್ಲಿ ಕೆಲ್ಸಕ್ಕೆ ಹಾಕೊಂಡು ಹೋಗೋದ್ರಿಂದ ಆ ಸ್ಲಿಪ್ಪರ್ ಆ ರೀತಿ ಇದೆ ಅಷ್ಟೇ. ಹಂಗಾಗಿ ಅದು ಮಾಮೂಲಿ ರೆಗ್ಯುಲರ್ ಯೂಸಿಗೆ ಅದು ಇಟ್ಕೊಂಡಿದ್ದಾರೆ. ಅವರಿಗೆ ಎಲ್ಲರೂ ಹೋಗೋಕ್ಕೆ ಬರೋಕ್ಕೆ ಅಂತೇಳಿ ಬೇರೆ ಇನ್ನೊಂದು ಸೆಟ್ ತೆಗೆದಿಟ್ಕೊಂಡಿದ್ದೀವಿ. ಹಂಗಾಗಿ ಅವ್ರ ಸ್ಲಿಪ್ಪರ್ ಬೇಡ ಅಂತ ಇದ್ದರು. ಇನ್ನು ನಾನು ತೊಗೊಳ್ತಾ ಇದ್ದೆ ಅಂತೇಳಿ ನನ್ನ ಮಗನೂ ಕ್ರ್ಯಾಕ್ಸ್ ಬೇಕಂತೇಳಿ ಅವನು ನಿಂತ್ಕೊಂಡ. ಇನ್ನೇನು ಬಂದಿದ್ದೀವಲ್ಲ ಅಂದ್ಬಿಟ್ಟು ಅವನಿಗೂ ಕೊಡ್ಸೋಣ ಅಂತ. ಅವನಿಗೆ ರೀಸೆಂಟಾಗಿ ಕೊಡಿಸಿದ್ವಿ, ಇನ್ನೂ 3 ತಿಂಗಳು ಕೂಡ ಆಗಿಲ್ಲ. ಆ ಸೈಕಲ್ ಹೊಡೆಯೋಕ್ಕೆ ಅಂತ ಹೋಗಿ ಚೆನ್ನಾಗಿ ಉಜ್ಜಿಬಿಡ್ತಾನೆ. ಸೊ ಹಂಗಾಗಿ ಅವನದು ಕೂಡ ಕ್ರ್ಯಾಕ್ಸ್ ಎಲ್ಲ ಕಿತ್ತೋಗಿತ್ತು. ಸೊ ಇರಲಿ ಬಿಡು ಅಂತೇಳಿ ಅವನಿಗೂ ಕೊಡಿಸ್ತಾಯಿದ್ರು. ಮಗ ಒಂದೊಂದು ಬ್ರ್ಯಾಂಡು ಒಂದೊಂದು ನಂಬರಲ್ಲಿ ಇರುತ್ತೆ. ಬಟ್ಟೆನೂ ಅಷ್ಟೇ 32 ಅಂತ ನಂಬರ್ ಕೊಟ್ಟಿರ್ತಾರೆ, ಬಟ್ ಕಡಿಮೆ ಇರುತ್ತೆ ಸೈಜ್. ಹಂಗೆ ವೈಟ್ ಬೇಡ, ಬೇರೆ ಕಲರ್ ಕೊಡಿ. ಅವನೆಲ್ಲ ಕೊಳೆ ಮಾಡಿ ಇಟ್ಕೊಬಿಡ್ತಾನೆ. ಅವ್ರ ಅಪ್ಪಂಗೆ ಗೊತ್ತು, ಅದಕ್ಕೆ ಬೇಡ ಅಂತವ್ರೆ. ಸಿಮೆಂಟ್ ಕಲರ್ ಬ್ಲೂ ಎಲ್ಲ ಸಿಕ್ಕಲ್ವಾ? ಕಲರ್ ಇದೆ, ಇಲ್ಲಿ ಬಿಡು. ಹಾಗೆ ಕೊಟ್ಟಿದ್ದು ಕರೆಕ್ಟಾಗಿ ಐತಲ್ರಿ ಮತ್ತೆ? ಕರೆಕ್ಟ್ ಅನ್ಸ್ತೈತೇನ? ಈಗ ನೀನು ಲೂಸ್ ಅನ್ಸ್ತೈತಾ ಸರಿ ಐತಾ? ಹಾಂ ಬೇಡ ಬೇಡ, ಸಣ್ಣದು ಬೇಕು ಇನ್ನೊಂದು ಸ್ವಲ್ಪ. ಹಾಂ ಈ ದೊಡ್ಡದಾಯ್ತಿದ್ದು ಅವ್ರು ಕರೆಕ್ಟಾಗಿ ಕೊಟ್ಟಿದ್ರು ನೋಡಿ. ನೀನೇ ಸರಿ ಐತಿ, ಕರೆಕ್ಟಾಗಿ ಐತೆ. ಬೆಲ್ಟ್ ಯಾರು ಹಾಕಲ್ಲ ಬಿಡ್ರಿ. ಸರಿ ಬಿಡಿ, ಈಗ ಗೊತ್ತಾಯ್ತು. ಏನಾಗಿ ಹೆಂಗೆ ಬೇಕು ಅದೇ ಕಸ ಅಲ್ಲ ಅದು. ಈಗಾಗತ್ತೇನಾ ಕೊಡ್ಸಿದ್ಮೇಲೆ ಹಂಗೆ ಹಿಂಗೆ ಅನ್ಬಾರ್ದು. ಸೀರೆ ಲೂಸ್ ತಾಂಡೆ ಮಾಡ್ತೀನಿ. ಹಂಗೆ ಹಿಂಗೆ 5ನೇ ಕ್ಲಾಸ್ ಮುಂದಿಗೆ ಈಗ ಹಾಕಳಕ್ ಬೇಡವ.
ಈ ಕಡೆಪ್ಪ ನೀನು ಅಯ್ಯೋ ಕಬ್ಬಣದಲ್ಲಿ ಮಾಸ್ ಕೊಟ್ಬಿಡ್ತೀನಿ ಏನ ಚಪ್ಪಲಿ ಕಬ್ಬಣದಲ್ಲಿ ಮಾಡಿಸ್ಕೊಡ್ತೀಯಾ? ಕಬ್ಬಣಿ ಕಬ್ಬಣ ಜಾಗ ಹೊಸ ಸವಿಲೇ ಬರ್ದ ನನಗೆ ನಾಳೆ ಇನ್ನೂ ಚಿಂತೆ ಹೋಗ್ಬಿಟ್ಟೆ ನನ್ನ ಮಗ ಅವನು. ಆಮೇಲೆ ಅಣ್ಣ ಕೇಳಿ ಸೊಕರ ಬೆನ್ನಿಲಿ ಏನೋ ಸೇರಿಸ್ಕೊಡಿ ನೋಡಿ. ಇನ್ನು ಹಾಗೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ ನಂತರ ಹಾಗೆ ಪಕ್ಕದಲ್ಲೇ ಪಕೋಡ ಮತ್ತು ಬೋಂಡ ಎಲ್ಲನೂ ಮಾಡ್ತಾರೆ. ಇಲ್ಲ ಪಕೋಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೊರ್ಗಡೆ ಫುಡ್ ಅನ್ಹೆಲ್ದಿನೇ. ಯಾವಾಗಲೋ ಒಂದು ಟೈಮ್ ತಿಂದರೆ ಏನೂ ಆಗಲ್ಲ ಅನಿಸುತ್ತೆ. ಒಂದೊಂದು ಟೈಮ್ ಅದು ನೋಡಿದಾಗ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಳ್ತೀವಿ ಅಷ್ಟೇ. ಯಾವಾಗಲೂ ಏನು ನಾವು ಹೊರ್ಗಡೆ ಪಕೋಡ ಬೋಂಡ ಎಲ್ಲ ಪ್ರಿಫರ್ ಮಾಡಲ್ಲ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೇಲೇ ಮಾಡಿಬಿಡ್ತೀನಿ ಟಕ್ಕಂತ. ಅಂದರೆ ನಾವು ಹೋಗ್ತಾ ಇದ್ದಿದ್ದು ಟೈಮಿಂಗ್ಸು ಕೂಡ ಲೇಟ್ ಆಗಿಬಿಟ್ಟಿತ್ತು. ನಾವು ಟೌನಿಗೆ ಬಂದಿದ್ದೇ ಲೇಟಾಗಿತ್ತು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಇನ್ನೂ ಕೂಡ ಟೈಮ್ ಬೇರೆ ಆಗೋಗಿತ್ತು. ಇನ್ನು ಮನೆಗೆ ಹೋಗಿ ಮಾಡಲಿಕ್ಕಾಗಲ್ಲ ಅಂಥೇಳಿ ಹೇಗೂ ಸಾಂಬಾರೆಲ್ಲ ಇತ್ತು. ಅನ್ನ ಹೋಗಿ ಮಾಡ್ಕೊತಿದ್ದೆ ಹೇಗೋ ಕುಕ್ಕರಲ್ವ. ಸೊ 5 ನಿಮಿಷಕ್ಕೆ ಆಗೋಗೋದು. ಇನ್ನು ಹಾಗೇ ಮನೇಲಿ ಸಾಂಬಾರು ಇದ್ದಿದ್ದರಿಂದ ಸೈಡ್ಸಿಗೆ ಆಗುತ್ತೆ ಬಿಡು. ಅಂದರೆ ಮೂಲಂಗಿ ಸಾಂಬಾರಿತ್ತು. ಸೈಡ್ಸಿಗೆ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಇದ್ದರೆ ಅಂತೇಳಿ ಅದನ್ನು ತೊಗೊಂಡು ಇನ್ನು ನಾವು ನಮ್ದು ಅಷ್ಟೇ, ಇನ್ನೇನು ಜಾಸ್ತಿ ಏನು ಶಾಪಿಂಗ್ ಇರಲಿಲ್ಲ. ಬಟ್ಟೆ ಎಲ್ಲನೂ ರೀಸೆಂಟಾಗಿ ತೊಗೊಂಡಿದ್ವಲ್ಲ. ಸೊ ಹಂಗಾಗಿ ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ತೊಗೊಂಡು ಇನ್ನು ಹಾಗೆ ಮನೆಗೆ ಹೊರಟ್ವಿ. ಇನ್ನು ಹಾಗೆ ಮನೆಗೆ ಬಂದು ಬೆಳಿಗ್ಗೆ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಯಜಮಾನ್ರು ಅಕ್ಕನ ಮಗಳು ಎಂಗೇಜ್ಮೆಂಟ್ ಅಂದಿದ್ನಲ್ಲ. ಸೊ ಅವ್ರದ್ದೇ ಮದುವೆ ಇತ್ತು. ಅಂದರೆ ಮದುವೆ ಇದ್ದಿದ್ದು ಭಾನುವಾರ ಸೋಮವಾರ. ಸೊ ನಾವು ಶನಿವಾರ ಅದು ವ್ಲಾಗಿದ್ದು. ಸೊ ಶನಿವಾರನೇ ಎಲ್ಲನೂ ಸೀರೆ ಎಲ್ಲನೂ ರೆಡಿ ಮಾಡಿಕೊಂಡು ಪಿನ್ ಮಾಡಿ ಇಟ್ಕೊಂಡ್ರೆ ನಾವು ಹೋದಾಗ ಅಲ್ಲಿ ಹೋಗಿ ಉಟ್ಕೋಬೋದಲ್ಲ ಅಂಥೇಳಿ ಎಲ್ಲ ಪಿನ್ ಮಾಡಿ ಇಟ್ಕೊಂಡು ಇಸ್ತ್ರಿ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಸೀರೆನ ರೆಡಿ ಮಾಡಿ ಇಡೋದು. ಬಟ್ ನನಗೆ ಅಷ್ಟೊಂದು ಪರ್ಫೆಕ್ಟಾಗೆಲ್ಲ ಬರುತ್ತೆ ಅಂತ ನಾನು ಹೇಳಲ್ಲ. ತಕ್ಕ ಮಟ್ಟಿಗೆ ರೆಡಿ ಮಾಡ್ಕೊತೀನಿ. ಅಂದರೆ ಹೋಗಿ ತಕ್ಷಣ ಉಟ್ಕೊಳ್ಳೋದು ಅಂದರೆ ನೀಟಾಗೆ ಒಂದೇ ಸಮ ಪ್ಲೇಟಿಂಗ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಲ್ಲ ನಾನು. ಈ ಆಲ್ಮೋಸ್ಟ್ ಈ ಬ್ಯೂಟಿಷಿಯನ್ಸ್ ಥರ ಅಷ್ಟು ಕ್ಲಿಯರಿಟಿ ಎಲ್ಲ ಬರೋಲ್ಲ. ತಕ್ಕ ಮಟ್ಟಿಗೆ ಮಾಡ್ಕೊತೀನಿ, ನನಗೆ ಹೆಂಗೆ ಬರುತ್ತೋ ಹಂಗೆ. ಇನ್ನು ಈ ಸಮ್ಮರ್ನಲ್ಲಂತೂ ಸ್ಯಾರಿ ಉಡಬೇಕು ಅಂದರೆ ನಂಗೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಸ್ಯಾರಿ ಅಂದ್ರೇ ಹಿಂಸೆ. ನಾನು ಆಲ್ಮೋಸ್ಟ್ ಸ್ಯಾರಿ ಉಡೋದೇ ಕಡಿಮೆ. ಆಲ್ಮೋಸ್ಟ್ ಮನೇಲಿದ್ದಾಗ ಆಲ್ಮೋಸ್ಟ್ ಬರೀ ನೈಟಿನಲ್ಲೇ ಇರ್ತೀನಿ. ಇನ್ನೆಲ್ಲರೂ ಆಚೆ ಹೊರಗೆ ಹೋಗ್ತೀವಿ ಅನ್ನೋದಾದರೆ ಚೂಡಿದಾರೇ ನಾನು ಪ್ರಿಫರ್ ಮಾಡೋದು. ಸೊ ಹಂಗಾಗಿ ಸೀರೆ ಉಡೋದೇ ಒಂದು ದೊಡ್ಡ ಯುದ್ಧಕಾಂಡ ಅನ್ನಂಗೆ ನನಗೆ. ಹಂಗಾಗಿ ಮೊದಲೇ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ಉಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ. ಇನ್ನು ಮದುವೆ ಇದ್ದಿದ್ದು ನಾಗಮಂಗಲದಲ್ಲಿ. ಇನ್ನು ಭಾನುವಾರ ಮಧ್ಯಾಹ್ನ ಹೊರಡೋಣ ನಾವು 1 ಗಂಟೆ ಬಸ್ಸಿಗೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ಹಂಗಾಗಿ ಎಲ್ಲನೂ ಈಗಲೇ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅಲ್ಲಿ ಮದುವೆಯಲ್ಲಿ ರಾತ್ರಿ ರಿಸೆಪ್ಷನ್ ಇತ್ತು. ಸೊ ರಾತ್ರಿಗೊಂದು ಹಾಗೆ ಬೆಳಗ್ಗೆ ಧಾರೆಗೊಂದು ಅಂತೇಳಿ 2 ಸೀರೆ ತೊಗೊಂಡಿದ್ದೆ. ಒಂದು ಬ್ಲೂ ಕಲರ್ ಬ್ಲೌಸ್ ತೊಗೊಂಡಿದ್ದೆ ನೋಡಿ, ಬ್ಲೂ ಸ್ಯಾರಿ ತೊಗೊಂಡಿದ್ದೆ. ಅದ್ರ ಬ್ಲೌಸ್ ಅಲ್ಲೇ ಇದೆ. ಸೊ ಅದೊಂದನ್ನು ಕೂಡ ರೆಡಿ ಮಾಡ್ಕೊಬೇಕಿತ್ತು. ಮೊದಲು ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೆ. ಇದಕ್ಕೆ ಮುಂಚೆನೇ ಮಾಡ್ತಾಯಿದ್ದೆ, ಟೌನ್ಗೆ ಹೋಗೋಣ ಅಂತ ಹೇಳಿದ್ರಲ್ಲ. ಸೊ ಹಂಗಾಗಿ ಅರ್ಧಕ್ಕೆ ಬಿಟ್ಟು ಹೋದೆ. ತಕ್ಕ ಮಟ್ಟಿಗೆ ಮಾಡ್ತೀನಿ ಅಷ್ಟೇ, ಪರ್ಫೆಕ್ಟಾಗೆಲ್ಲ ಬರಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವರು ವೀಡಿಯೋಗಳನ್ನ ನೋಡಿ ಅವ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹೊಸಬರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಈ ರೀತಿ ಸಿಂಪಲ್ಲಾಗಿ ನಾನೇ ರೆಡಿ ಮಾಡ್ಕೊಂಡಿದ್ದೆ. ಪರ್ಫೆಕ್ಟಾಗಿ ಬರುತ್ತೆ ಅಂತ ನಾನು ಹೇಳಲ್ಲ, ತಕ್ಕ ಮಟ್ಟಿಗೆ ನಮಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೊತೀನಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್.